ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ 1992 ಇದನ್ನ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಂತಲೂ ಕರೀತಾರೆ. 90ರ ದಶಕದಲ್ಲಿ ಹರ್ಷದ್ ಮೆಹ್ತಾನ ಅಮಿತಾಬ್ ಬಚ್ಚನ್ ಆಫ್ ಬಾಲಿವುಡ್ ಅಂತ ಕರೀತಿದ್ರು. ಯಾಕಂದ್ರೆ ಹರ್ಷದ್ ಮೆಹ್ತಾ ಎಷ್ಟೋ ಬಾಲಿವುಡ್ ಸ್ಟಾರ್ ಗಳಿಗಿಂತ ಜಾಸ್ತಿ ಸಂಪಾದನೆಯನ್ನ ಮಾಡ್ತಿದ್ದ. ಆಗಿನ ಕಾಲದಲ್ಲೇ ಹರ್ಷದ್ ಮೆಹ್ತಾ ಹತ್ರ ಎಷ್ಟೋ ಫಾರಿನ್ ಇಂಪೋರ್ಟೆಡ್ ಲಕ್ಸುರಿ ಕಾರ್ಗಳಿದ್ವು. 90ರ ದಶಕದಲ್ಲಿ ಹರ್ಷದ್ ಮೆಹ್ತಾ ಭಾರತದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಗಳಲ್ಲಿ ಒಬ್ಬ. ಅವತ್ತಿನ ದಿನಗಳಲ್ಲೇ ಹರ್ಷದ್ ಮೆಹ್ತಾ ರಿಲಯನ್ಸ್ ಅಧಿಪತಿ ಧೀರುಭಾಯ್ ಅಂಬಾನಿಗಿಂತ ಜಾಸ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ದ. ಈತ ಯಾವುದೇ ಕಂಪನಿಯ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ಆ ಕಂಪನಿಯ ಸ್ಟಾಕ್ ಪ್ರೈಸ್ ರಾಕೆಟ್ ತರ ವಿಪರೀತ ಹೆಚ್ಚಾಗ್ತಾ ಇತ್ತು. ಆದ್ರೆ ಹಠಾತ್ ಆಗಿ ಇದೊಂದು ಸ್ಕ್ಯಾಮ್ ಅಂತ ಇಡೀ ದೇಶಕ್ಕೆ ಗೊತ್ತಾದಾಗ ಹರ್ಷದ್ ಮೆಹ್ತಾನ ಒಂದು ವಜ್ರದ ಗಣಿ ಅಂತೆ ನೋಡ್ತಿದ್ದ ಇನ್ವೆಸ್ಟರ್ಸ್ ಮತ್ತು ಬ್ಯಾಂಕ್ಗಳು ಕಸಕ್ಕಿಂತ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಫ್ರೆಂಡ್ಸ್, ಹಾಗಿದ್ರೆ ಈ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಸ್ಕ್ಯಾಮ್ ಅನ್ನ ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾಕ್ ಮಾರ್ಕೆಟ್ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿರೋ ಟೆಕ್ನಿಕಲ್ ಪದಗಳನ್ನ ಬಳಸಿ ನಿಮ್ಮನ್ನ ಕನ್ಫ್ಯೂಸ್ ಮಾಡದೆ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಅರ್ಥ ಆಗೋ ಹಾಗೆ ಸಿಂಪಲ್ ಟರ್ಮ್ಸ್ ನಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಆಗಿ ಈ ವಿಡಿಯೋಗೆ ಲೈಕ್ ಅನ್ನ ಕೊಡಿ ಸಾಕು. ಇನ್ನ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹರ್ಷದ್ ಶಾಂತಿಲಾಲ್ ಮೆಹ್ತಾ ಇವರು 1954ರಲ್ಲಿ ಗುಜರಾತ್ ನಲ್ಲಿ ಜನ್ಮಿಸ್ತಾರೆ. ಕೆಲ ವರ್ಷಗಳ ನಂತರ ಇವರ ಇಡೀ ಕುಟುಂಬ ಜೀವನೋಪಾಯಕ್ಕೋಸ್ಕರ ಬಾಂಬೆ ನಗರಕ್ಕೆ ಬರ್ತಾರೆ. 1976ರಲ್ಲಿ ಹರ್ಷದ್ ಮೆಹ್ತಾ ತನ್ನ ಬಿಕಾಂ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿ ಎಷ್ಟೋ ಕಂಪನಿಗಳಲ್ಲಿ ಸೇಲ್ಸ್ ಮೆನ್ ಆಗಿ ಕೆಲಸ ಮಾಡ್ತಾರೆ. ಹೀಗೆ ಕೆಲಸ ಮಾಡ್ತಾಲೆ ಹರ್ಷದ್ ಮೆಹ್ತಾಗೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇರುತ್ತೆ. ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರೋ ನ್ಯೂಸ್ ಅನ್ನ ತುಂಬಾ ಗಮನ ಕೊಟ್ಟು ಓದ್ತಾ ಇದ್ದ. ಇದರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಾಸಾಕಿ ತುಂಬಾ ಜನ ಕೋಟ್ಯಾಧಿಪತಿ ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಹಾಗೆ ಈ ಕೋಟ್ಯಾಧಿಪತಿಗಳ ಬಯೋಗ್ರಫಿಯನ್ನು ತಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಈ ಕೋಟ್ಯಾಧಿಪತಿಗಳ ಬಯೋಗ್ರಫಿ ಬುಕ್ ಅನ್ನ ತಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇದರಿಂದಲೇ ತಾನು ಇವ್ರ ತರ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಸ್ಫೂರ್ತಿ ತಗೋತಾನೆ. ಹೀಗೆ ಮುಂದಿನ 4 ವರ್ಷ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಓದಿ ಸ್ಟಾಕ್ ಮಾರ್ಕೆಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. 1980ರಲ್ಲಿ ತನ್ನ ಸೇಲ್ಸ್ ಮ್ಯಾನ್ ಜಾಬ್ ಅನ್ನ ಬಿಟ್ಟು ಒಂದು ಬ್ರೋಕರೇಜ್ ಕಂಪನಿಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಇಲ್ಲಿ ಬ್ರೋಕರೇಜ್ ಕಂಪನಿಗಳು ಏನ್ ಮಾಡ್ತಾವೆ ಅಂದ್ರೆ ಇನ್ವೆಸ್ಟರ್ಸ್ ಗಳಿಗೆ ಯಾವ ಸ್ಟಾಕ್ ಅನ್ನ ಪಿಕ್ ಮಾಡಬೇಕು, ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ನಾಲೆಜ್ ಅನ್ನ ಕೊಡ್ತಾವೆ. ಈ ಸರ್ವಿಸ್ ಕೊಟ್ಟಿರೋದಕ್ಕೆ ಇನ್ವೆಸ್ಟರ್ಸ್ ಹತ್ರ ಅವರು ಚಾರ್ಜ್ ಅನ್ನ ಮಾಡ್ತಾರೆ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಮತ್ತು ಇನ್ವೆಸ್ಟರ್ ಗಳ ಮಧ್ಯೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಸಹ ಇವರು ಕ್ರಿಯೇಟ್ ಮಾಡ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಸೂಪರ್ ಮಾರ್ಕೆಟ್ ಯಾವ ರೀತಿ ರೈತರು ಮತ್ತು ಕನ್ಸ್ಯೂಮರ್ ಮಧ್ಯೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡುತ್ತೋ ಅದೇ ರೀತಿ ಈ ಬ್ರೋಕರೇಜ್ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಮತ್ತು ಇನ್ವೆಸ್ಟರ್ ಮಧ್ಯೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹೀಗೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಲೆ ತಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ. ಹಾಗೆ ತನ್ನ ಫ್ರೆಂಡ್ಸಿಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಲಹೆಗಳನ್ನ ಕೊಡ್ತಾನೆ. ಇದರಿಂದ ತನ್ನ ಫ್ರೆಂಡ್ಸ್ ಲಾಭ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ತನ್ನ ಇನ್ವೆಸ್ಟ್ಮೆಂಟ್ ಮೇಲಿದ್ದ ನಾಲೆಜ್ ಮತ್ತು ತನಗಿದ್ದ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ತಾನೇ ಒಂದು ಸ್ವಂತ ಬ್ರೋಕರೇಜ್ ಕಂಪನಿನ ಶುರು ಮಾಡ್ತಾನೆ. ಅದರ ಹೆಸರೇ ಗ್ರೋಮೋರ್ ರಿಸರ್ಚ್ ಅಂಡ್ ಅಸೆಟ್ ಮ್ಯಾನೇಜ್ಮೆಂಟ್. ಇದರಿಂದ ಹರ್ಷದ್ ಮೆಹ್ತಾ ಇನ್ವೆಸ್ಟ್ಮೆಂಟ್ ಇಂದಲೂ ಲಾಭ ಮಾಡ್ತಾ ಇದ್ದ, ತನ್ನ ಬ್ರೋಕರೇಜ್ ಕಂಪನಿಯಿಂದನೂ ಆದಾಯ ಗಳಿಸ್ತಾ ಹಂತ ಹಂತವಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾನೆ. ಹೀಗೆ 1990ರವರೆಗೆ ಎಲ್ಲ ಹಾಯಾಗಿ ನಡೆಯುತ್ತೆ. ಆದ್ರೆ 1990ರ ನಂತರ ಹರ್ಷದ್ ಮೆಹ್ತಾಗೆ ಕಾಸಿನ ಮೇಲೆ ದುರಾಸೆ ಅನ್ನೋದು ಹೆಚ್ಚಾಗುತ್ತೆ. ಇನ್ನೂ ಮಾಡಬೇಕು, ಮತ್ತಷ್ಟು ಮಾಡಬೇಕು ಅನ್ನೋ ಹಪಹಪಿ ಅವನಲ್ಲಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಇದರಿಂದ ಅವನು ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಲೂಪ್ ಹೋಲ್ಸ್ ಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆಗ್ಲೇ ಅವನಿಗೊಂದು ಐಡಿಯಾ ಬರುತ್ತೆ. ಅದೇ ಸ್ಟಾಕ್ ಪ್ರೈಸ್ ಮ್ಯಾನಿಪುಲೇಷನ್. ಇದನ್ನ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಅಂತಾನೂ ಕರೀತಾರೆ. ಈ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ. ಸಪೋಸ್ ಒಂದು ಕಂಪನಿಯ ಶೇರ್ ಪ್ರೈಸ್ ₹1 ಇದೆ ಅಂತ ಅಂದ್ಕೊಳ್ಳೋಣ. ಆಗ ಆ ಕಂಪನಿಯ 100 ಶೇರ್ಗಳ ಪ್ರೈಸ್ ₹100. ಹರ್ಷದ್ ಮೆಹ್ತಾ ಈ ₹1 ಶೇರ್ ಅನ್ನ ₹2 ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಕೆಲ ದಿನಗಳ ನಂತರ ಹರ್ಷದ್ ಮೆಹ್ತಾ ಇದೇ ₹2 ಕೊಟ್ಟು ತಂದಿರೋ ಶೇರ್ ಅನ್ನ ಇನ್ವೆಸ್ಟರ್ ಗಳ ಹತ್ರ ಹೋಗಿ ಇದರ ಶೇರ್ ಪ್ರೈಸ್ ಮುಂದೆ ಹೆಚ್ಚಾಗುತ್ತೆ, ಹಿಂದೆ ₹1 ಇತ್ತು, ಈಗ ₹2 ಆಗಿದೆ ಅಂತ ಹೇಳ್ತಾನೆ. ಕೆಲ ದಿನಗಳ ನಂತರ ₹5-6 ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ₹2 ಕೊಟ್ಟು ತಂದಿರೋ ಶೇರ್ ಅನ್ನ ₹3ಗೆ ಮಾರ್ತಾನೆ. ಇದರಿಂದ 100 ಶೇರ್ಗಳು ಮಾರಿದಾಗ ಅವನಿಗೆ ₹100 ಲಾಭ ಆಗುತ್ತೆ.
ಇದೇ ರೀತಿ ಫೇಕ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಸ್ಟಾಕ್ ನ ಪ್ರೈಸ್ ಗಳನ್ನ ಹೆಚ್ಚಿಸಿ ಅದನ್ನ ಭಾರಿ ಲಾಭಕ್ಕೆ ಮಾರಿ ಲಾಭ ಮಾಡೋಕೆ ಮುಂದಾಗ್ತಾನೆ. ಅವತ್ತಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಮಾಡೋರು ಇರ್ಲಿಲ್ಲ, ಇದ್ರ ಬಗ್ಗೆ ಪಬ್ಲಿಷ್ ಮಾಡೋ ಪಬ್ಲಿಕೇಶನ್ಸ್ ಗಳು ಇರ್ಲಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಹೀಗೆ ವರ್ಡ್ ಆಫ್ ಮೌತ್ ಅನ್ನೇ ನಂಬ್ತಾ ಇದ್ರು. ಈ ಟ್ರಿಕ್ ಹೊರ ಬೀಳದೆ ಇರೋವರೆಗೂ ಹರ್ಷದ್ ಮೆಹ್ತಾ ಲಾಭನ ಮಾಡ್ತಾನೆ ಇರ್ತಾನೆ. ಈ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾ ಕಾಸು ಬೇಕಾಗುತ್ತೆ. ಆದ್ರೆ ಹರ್ಷದ್ ಮೆಹ್ತಾ ಹತ್ರ ಇಷ್ಟು ಕಾಸು ಇರೋದಿಲ್ಲ. ಈ ಕಾಸನ್ನ ಬ್ಯಾಂಕ್ ಗಳಿಂದ ತಗೋಬೇಕು ಅಂತ ಅಂದ್ಕೋತಾನೆ. ಇಷ್ಟು ದೊಡ್ಡ ಪ್ರಮಾಣದ ಅಮೌಂಟ್ ಅನ್ನ ಬ್ಯಾಂಕ್ ಇಂದ ತಗೊಳ್ಳೋದಕ್ಕೂ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿರೋ ಲೂಪ್ ಹೋಲ್ ಗಳನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಈ ಲೂಪ್ ಹೋಲ್ಸ್ ಗಳನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಗವರ್ಮೆಂಟ್ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಮಾಡಬೇಕಾದ್ರೆ ತನ್ನ ಹತ್ರ ಅದಕ್ಕೆ ಸರಿ ಹೋಗೋ ಕಾಸು ಇಲ್ಲ ಅಂತ ಅಂದಾಗ ಅದು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ. ಅದೇನಂದ್ರೆ ನಮಗೀಗ ಕಾಸಿನ ಅವಶ್ಯಕತೆ ಇದೆ, ಯಾರಾದ್ರೂ ನಮಗೆ ಕಾಸನ್ನ ಕೊಟ್ರೆ ಪ್ರತಿ ತಿಂಗಳು ಅದರ ಬಡ್ಡಿನ ನಿಮ್ಮ ಅಕೌಂಟ್ ಗೆ ಸೇರಿಸ್ತೀವಿ, ಹಾಗೆ ಕೆಲ ವರ್ಷಗಳ ನಂತರ ನೀವು ಕೊಟ್ಟಿರೋ ಅಸಲುನ ನಿಮ್ಮ ಅಕೌಂಟ್ ಗೆ ಹಾಕ್ತಿವಿ ಅಂತ ಹೇಳುತ್ತೆ. ಆಗ ಜನಸಾಮಾನ್ಯರು ಮತ್ತು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಗಳು ಗವರ್ಮೆಂಟ್ ಗೆ ಕಾಸನ್ನ ಕೊಡುತ್ತೆ. ಈ ಕೊಟ್ಟಿರೋ ಕಾಸಿಗೆ ಬದಲಾಗಿ ಗವರ್ಮೆಂಟ್ ಗಳು ಬಾಂಡ್ ಗಳನ್ನ ಕೊಡ್ತವೆ. ಇದನ್ನೇ ನಾವು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಗವರ್ಮೆಂಟ್ ಬಾಂಡ್ಸ್ ಅಂತ ಕರಿತೀವಿ. ಈ ಗವರ್ಮೆಂಟ್ ಬಾಂಡ್ ಗಳನ್ನ ಬಳಸಿಕೊಂಡು ಬ್ಯಾಂಕ್ ಗಳಿಗೆ ತಮಗೆ ಕಾಸಿನ ಅವಶ್ಯಕತೆ ಇದ್ದಾಗ ಇದೇ ಗವರ್ಮೆಂಟ್ ಬಾಂಡ್ಸ್ ಅನ್ನ ಸೆಕ್ಯೂರಿಟಿ ಆಗಿ ಇಟ್ಟು ಬೇರೆ ಬ್ಯಾಂಕ್ ಗಳಿಂದ ತಮಗೆ ಬೇಕಾದ ಕಾಸನ್ನ ಪಡ್ಕೊಳ್ಳುತ್ತೆ. ನಂತರ ಸಾಲ ತೀರ್ಸಾದ್ಮೇಲೆ ತಮ್ಮ ಗವರ್ಮೆಂಟ್ ಬಾಂಡ್ ಅನ್ನ ಬಿಡಿಸ್ಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮಗೆ ಯಾವಾಗ್ಲಾದ್ರೂ ಕಾಸಿನ ಅವಶ್ಯಕತೆ ಬಂದಾಗ ನಮ್ಮ ಬಂಗಾರನ ಅಡ ಇಟ್ಟು ಕಾಸು ತಗೊಂಡು ನಂತರ ಸಾಲ ತೀರಿಸಿ ಬಂಗಾರನ ವಾಪಸ್ ಪಡ್ಕೋತೀವೋ ಅದೇ ರೀತಿ ಬ್ಯಾಂಕ್ ಗಳು ಇಲ್ಲಿ ಮಾಡುತ್ತೆ. ಇದನ್ನೇ ರೆಡಿ ಫಾರ್ವರ್ಡ್ ಡೀಲ್ ಅಂತ ಕರಿತೀವಿ. ಇದನ್ನ ಮಾಡೋಕೆ ಬ್ಯಾಂಕ್ ಗಳು ಡೈರೆಕ್ಟ್ ಆಗಿ ಬೇರೆ ಬ್ಯಾಂಕ್ ಗಳ ಹತ್ರ ಹೋಗಿ ಸಾಲನ ಕೇಳೋಲ್ಲ. ಇದಕ್ಕೋಸ್ಕರ ಸಾಲ ತಗೊಳ್ಳೋ ಮತ್ತು ಸಾಲ ಕೊಡೋ ಬ್ಯಾಂಕ್ ಗಳ ಮಧ್ಯೆ ಒಂದು ಬ್ರೋಕರೇಜ್ ಕಂಪನಿ ಇರುತ್ತೆ. ಇಲ್ಲಿ ಬ್ರೋಕರೇಜ್ ಕಂಪನಿಗಳ ಕೆಲಸ ಏನು ಅಂದ್ರೆ ಯಾವ ಬ್ಯಾಂಕಿಗೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೆ ಅನ್ನೋದನ್ನ ಅವರು ಇಲ್ಲಿ ಮ್ಯಾಚ್ ಮಾಡಬೇಕು. ಪ್ರಸ್ತುತ ನಾವು ಮಾತಾಡ್ತಿರೋ ಸ್ಕ್ಯಾಮ್ ಅಲ್ಲಿ ಬ್ರೋಕರೇಜ್ ಕಂಪನಿ ಯಾವ್ದಂದ್ರೆ ಹರ್ಷದ್ ಮೆಹ್ತಾನ ಕಂಪನಿ. ಹರ್ಷದ್ ಮೆಹ್ತಾ ಈ ರೆಡಿ ಫಾರ್ವರ್ಡ್ ಡೀಲ್ ಅಲ್ಲಿ ಇರೋ ಲೂಪ್ ಹೋಲ್ಸ್ ಗಳನ್ನ ಬಳಸಿ ಕಾಸನ್ನ ಪಡ್ಕೋತಾನೆ. ಇದನ್ನ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ ಎ, ಬಿ, ಸಿ, ಡಿ ಅನ್ನೋ 4 ಬ್ಯಾಂಕ್ ಗಳಿದಾವೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಬ್ಯಾಂಕ್ ಎಗೆ ಕಾಸಿನ ಅವಶ್ಯಕತೆ ಬರುತ್ತೆ. ಅವಾಗ ಬ್ಯಾಂಕ್ ಎ ಹರ್ಷದ್ ಮೆಹ್ತಾ ಹತ್ರ ಬಂದು ಯಾವ್ದಾದ್ರು ಬ್ಯಾಂಕ್ ಕಾಸ್ ಕೊಡೋ ತರ ಇದ್ರೆ ಹೇಳಿ ಅಂತ ಹೇಳುತ್ತೆ. ಆಗ ಹರ್ಷದ್ ಮೆಹ್ತಾ ಬಿ ಕಂಪನಿ ಹತ್ರ ಹೋಗಿ ನೀವು ಸಾಲ ಕೊಡೋಕೆ ರೆಡಿ ಇದ್ದೀರಾ ಅಂತ ಕೇಳುತ್ತೆ. ಆಗ ಬಿ ಕಂಪನಿ ಇಷ್ಟು ಇಂಟ್ರೆಸ್ಟ್ ಕೊಡೋದಾದ್ರೆ ನಾವು ಸಾಲ ಕೊಡ್ತೀವಿ ಅಂತ ಹೇಳುತ್ತೆ. ಆಗ ಹರ್ಷದ್ ಮೆಹ್ತಾ ಬ್ಯಾಂಕ್ ಬಿ ಇಂದ ತನ್ನ ಹೆಸರಿಗೆ ಚೆಕ್ ಅನ್ನ ಬರ್ಕೊಂಡು ಗವರ್ಮೆಂಟ್ ಬಾಂಡ್ ಅನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. RBI ನ ರೂಲ್ಸ್ ಗಳ ಪ್ರಕಾರ ಯಾವುದೇ ಬ್ಯಾಂಕ್ ಆಗ್ಲಿ ಗವರ್ಮೆಂಟ್ ಬಾಂಡ್ ಅನ್ನ ಇಟ್ಕೊಂಡು ಕಾಸ್ ಕೊಡೋದಾದ್ರೆ ಚೆಕ್ ಅನ್ನ ಬೇರೆ ಬ್ಯಾಂಕಿನ ಹೆಸರಿಗೆ ಕೊಡಬೇಕೇ ಹೊರತು ಬೇರೆ ಯಾರ ಹೆಸರಲ್ಲೂ ಚೆಕ್ ಅನ್ನ ಬರೆಯೋ ಹಾಗಿಲ್ಲ. ಆದ್ರೆ ಹರ್ಷದ್ ಮೆಹ್ತಾ ಬ್ಯಾಂಕ್ ಗಳಿಗೆ ಹೆಚ್ಚಿನ ಇಂಟ್ರೆಸ್ಟ್ ನ ಆಸೆ ತೋರಿಸಿ ಚೆಕ್ ಅನ್ನ ತನ್ನ ಹೆಸರಿಗೆ ಬರ್ಕೋತಾನೆ. ಇಲ್ಲಿ ಗವರ್ಮೆಂಟ್ ಬಾಂಡ್ ಅನ್ನ ಶೂರಿಟಿ ಆಗಿ ಇಡೋದು ಅಂದ್ರೆ ಒರಿಜಿನಲ್ ಪೇಪರ್ ಅನ್ನ ತಂದು ಇಡೋದಲ್ಲ, ಬದಲಿಗೆ ಬಾಂಡ್ ನ ಇನ್ಫಾರ್ಮೇಶನ್ ಇರೋಂತ ರೆಸಿಪ್ಟ್ ಅನ್ನ ಲೋನ್ ಕೊಟ್ಟಿರೋ ಬ್ಯಾಂಕ್ ಹತ್ರ ಇಡ್ತಾರೆ. ಇದನ್ನೇ ಬ್ಯಾಂಕ್ ರೆಸಿಪ್ಟ್ ಅಂತ ಕರಿತೀವಿ. ಇಲ್ಲೇ ಹರ್ಷದ್ ಮೆಹ್ತಾ ಫೇಕ್ ಬ್ಯಾಂಕ್ ರೆಸಿಪ್ಟ್ ಅನ್ನ ತಯಾರಿಸಿ ಇದರಿಂದ ಬಂದಂತ ಹಣನ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಗೆ ಬಳಸ್ಕೊತಾನೆ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಹರ್ಷದ್ ಮೆಹ್ತಾಗೆ ಸಡನ್ ಆಗಿ ಬ್ಯಾಂಕ್ ಬಿ ಕಾಸ್ ಕಟ್ಟಿ ಅಂತ ಅಂದಾಗ ಏನ್ ಮಾಡ್ತಾನೆ ಅಂತ. ಇಂಥ ಟೈಮ್ ಅಲ್ಲೇ ಹರ್ಷದ್ ಮೆಹ್ತಾ ಬುದ್ಧಿವಂತಿಕೆಯಿಂದ ಬ್ಯಾಂಕ್ ಸಿ ಹತ್ರ ಹೋಗಿ ತನ್ನ ಫೇಕ್ ಬ್ಯಾಂಕ್ ರೆಸಿಪ್ಟ್ ಅನ್ನ ಕೊಟ್ಟು ಕಾಸನ್ನ ತಗೊಂಡು ಇದನ್ನ ಬ್ಯಾಂಕ್ ಬಿ ಸಾಲನ ತೀರಿಸ್ತಾನೆ. ಹೀಗೆ ಒಂದು ಬ್ಯಾಂಕ್ ನ ಸಾಲ ತೀರ್ಸೋಕೆ ಇನ್ನೊಂದು ಬ್ಯಾಂಕ್ ಹತ್ರ ಹೋಗಿ ಫೇಕ್ ಬ್ಯಾಂಕ್ ರೆಸಿಪ್ಟ್ ಅನ್ನ ಕೊಟ್ಟು ಕಾಸನ್ನ ಜನರೇಟ್ ಮಾಡ್ತಾನೆ. ಇದು ಹೀಗೆ ಒಂದು ದೊಡ್ಡ ಚೈನ್ ತರ ನಡೀತಿತ್ತು. ಹೀಗೆ ಕಡಿಮೆ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿರೋಂತ ಶೇರ್ ಗಳನ್ನ ಪೀಕ್ ಪ್ರೈಸ್ ಗೆ ತಂದು ಅದನ್ನ ಮಾರಿ ಅದರಿಂದ ಬಂದ ಲಾಭನ ಬ್ಯಾಂಕ್ ಗೆ ಕೊಟ್ಟು ತನ್ನ ಫೇಕ್ ಬ್ಯಾಂಕ್ ರೆಸಿಪ್ಟ್ ಅನ್ನ ಬಿಡಿಸ್ಕೊಳ್ತಿದ್ದ. ಹೀಗೆ ಹರ್ಷದ್ ಮೆಹ್ತಾನ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಗೆ ಒಂದು ಜೀವಂತ ಉದಾಹರಣೆ ಅಂದ್ರೆ 1990ರಲ್ಲಿ ಎಸಿಸಿ ಕಂಪನಿಯ ಶೇರ್ ನ ತನ್ನ ಮ್ಯಾನಿಪುಲೇಷನ್ ಇಂದ 200 ರೂಪಾಯಿಗೆ ಪರ್ಚೇಸ್ ಮಾಡಿರುವಂತ ಶೇರ್ ಅನ್ನ 3 ತಿಂಗಳಲ್ಲಿ 9,000 ರೂಪಾಯಿಗೆ ಮಾರಿ ಲಾಭನ ಮಾಡ್ತಾನೆ. ಹೀಗೆ ಹರ್ಷದ್ ಮೆಹ್ತಾ ಎಲ್ಲಾನು ತಾನು ಅಂದ್ಕೊಂಡ
ಅಂದ್ಕೊಂಡ ಹಾಗೆ ನಡೀತಿದೆ ಅಂತ ಅಂದ್ಕೋಬೇಕಾದ್ರೇನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ಒಂದು ಆರ್ಟಿಕಲ್ ಹರ್ಷದ್ ಮೆಹತಾನ ಜೀವನಾನೇ ತಲೆ ಕೆಳಗಾಗಿ ಮಾಡುತ್ತೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸುಚೇತಾ ದಲಾಲ್ ಅನ್ನೋ ಒಬ್ಬ ಜರ್ನಲಿಸ್ಟ್ ಬರೆದ ಆರ್ಟಿಕಲ್ ನಲ್ಲಿ ಹರ್ಷದ್ ಮೆಹತಾ ಸುಳ್ಳು ಹೇಳಿ ಬ್ಯಾಂಕ್ ಗಳಿಂದ ಕಾಸುಗಳನ್ನ ತಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ತನ್ನ ಸ್ವಂತಕ್ಕೆ ಬಳಸ್ತಿದ್ದಾನೆ ಅಂತ ಬರೀತಾರೆ. ಈ ಆರ್ಟಿಕಲ್ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ಬಗ್ಗೆ ವಿಚಾರಣೆ ನಡೆಸಿದಾಗ ಇದರಲ್ಲಿ ಹರ್ಷದ್ ಮೆಹತಾನೆ ಮೇನ್ ಕಲ್ಪ್ರಿಟ್ ಅಂತ ಗೊತ್ತಾಗಿ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೊರ ಹಾಕ್ತಾರೆ. ಈ ನ್ಯೂಸ್ ಹೊರ ಬರ್ತಿದ್ದಂತೆ ಇನ್ವೆಸ್ಟರ್ ಗಳು ತಮ್ಮ ಶೇರ್ ಗಳನ್ನ ಮಾರೋಕೆ ಹೋಗ್ತಾರೆ. ಆದ್ರೆ ಅಷ್ಟರಲ್ಲೇ ನ್ಯೂಸ್ ಇಂದ ಸ್ಟಾಕ್ ನ ಪ್ರೈಸ್ ಗಳೆಲ್ಲ ಕೆಳಗೆ ಬಿದ್ದಿದ್ವು. ಇದರಿಂದ ಇಷ್ಟು ದಿನ ಪಾಸಿಟಿವ್ ಆಗಿದ್ದಂತ ಸ್ಟಾಕ್ ಮಾರ್ಕೆಟ್ ಈ ಸ್ಕ್ಯಾಮ್ ನಿಂದ ನೆಗೆಟಿವ್ ಆಗಿ ಸ್ಟಾಕ್ ಮಾರ್ಕೆಟ್ ಲಾಸ್ ನತ್ತ ಮುಖ ಮಾಡುತ್ತೆ. ಈಗ ಹರ್ಷದ್ ಮೆಹತಾ ಸ್ಟಾಕ್ ಗಳನ್ನ ಮಾರಿ ಬ್ಯಾಂಕ್ ಗಳಿದ್ದ ಬ್ಯಾಂಕ್ ರೆಸಿಪ್ಟ್ ಅನ್ನ ತಗೊಳಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಶೇರ್ ಪ್ರೈಸ್ ಬಿದ್ದೋಗಿದೆ, ಶೇರ್ ಲಾಸ್ ನಲ್ಲಿ ನಡೀತಿದೆ. ಆಗ್ಲೇ ಬ್ಯಾಂಕ್ ಗಳಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ತಮ್ಮ ಹತ್ರ ಇರೋ ಬ್ಯಾಂಕ್ ರೆಸಿಪ್ಟ್ ಒಂದು ಫೇಕ್ ಬ್ಯಾಂಕ್ ರೆಸಿಪ್ಟ್, ಇದಕ್ಕೆ ಹೊರಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಗುತ್ತೆ. ಇದರಿಂದ ಇನ್ವೆಸ್ಟರ್ ಗಳು ಮತ್ತು ಬ್ಯಾಂಕ್ ಗಳು ತುಂಬಾ ಲಾಸ್ ಅನ್ನ ಎದುರಿಸ್ತಾರೆ. ಇದರ ನಂತರ ಹರ್ಷದ್ ಮೆಹತಾ ಮೇಲೆ ತುಂಬಾ ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಇದರಿಂದ ಹರ್ಷದ್ ಮೆಹತಾ ಕೆಲ ದಿನ ಜೈಲ್ ನಲ್ಲಿ ಇದ್ದು ಬೇಲ್ ಮೇಲೆ ಹೊರಗೆ ಬರ್ತಾನೆ. ಆದ್ರೂ ಕೋರ್ಟ್ ಅಲ್ಲಿ ಹರ್ಷದ್ ಮೆಹತಾ ಮೇಲೆ ಕೇಸ್ಗಳು ನಡೀತಾ ಇರುತ್ತೆ. ಆದ್ರೆ 2001ರಲ್ಲಿ ಹರ್ಷದ್ ಮೆಹತಾ ಬೇಲೆ ಸಿಗದಿರೋ ಕೇಸಲ್ಲಿ ಜೈಲೊಳಗೆ ಬೀಳ್ತಾನೆ. ಆಗ ಕೋರ್ಟ್ ಹರ್ಷದ್ ಮೆಹತಾನ ತಿಹಾರ್ ಜೈಲಿಗೆ ಕಳಿಸುತ್ತೆ. ಹರ್ಷದ್ ಮೆಹತಾ 2001ರಲ್ಲಿ ತನ್ನ 47ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬಂದು ಜೈಲಲ್ಲೇ ತೀರಿ ಹೋಗ್ತಾನೆ. ಈ ಸ್ಕ್ಯಾಮ್ ಇಂದ ಅವತ್ತಿಗೇನೆ ಬ್ಯಾಂಕ್ ಗಳಿಗೆ ಸುಮಾರು 4500 ಕೋಟಿಯಷ್ಟು ನಷ್ಟ ಉಂಟಾಗಿತ್ತು. ಈ ಸ್ಕ್ಯಾಮ್ ಇಂದಲೇ ಗವರ್ಮೆಂಟ್ ಗೆ ಸ್ಟಾಕ್ ಮಾರ್ಕೆಟ್ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿರೋ ಲೂಪ್ ಹೋಲ್ಸ್ ಗಳು ಗೊತ್ತಾಗುತ್ತೆ. ಮುಂದೆ ಗವರ್ಮೆಂಟ್ ಈ ಲೂಪ್ ಹೋಲ್ಸ್ ಗಳನ್ನ ಸರಿ ಮಾಡ್ಕೊಳ್ಳುತ್ತೆ. ಫ್ರೆಂಡ್ಸ್, ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ ಇವತ್ತು ಸ್ಟಾಕ್ ಮಾರ್ಕೆಟ್ ಇಂದ ಶ್ರೀಮಂತರಾದ ರಾಕೇಶ್ ಜುಂಜುನ್ವಾಲಾ ಮತ್ತು ರಾಧಾ ಕಿಶನ್ ದಮಾನಿ ಹರ್ಷದ್ ಮೆಹತಾ ಸ್ಕ್ಯಾಮ್ ಇಂದ ಬೀದಿ ಪಾಲಾಗ್ತಾ ಇದ್ರು. ಆದ್ರೆ ಈ ಸ್ಕ್ಯಾಮ್ ಹೊರ ಬಂದಿದ್ರಿಂದ ಅವರು ಇವತ್ತು ಆಗರ್ಭ ಶ್ರೀಮಂತರಾಗಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಿಂದ ನೀವು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಇಂತ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಆಲ್ ನಲ್ಲಿ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಎ ನೈಸ್ ಡೇ.